ಒತ್ತಾಯದ ಮೇರೆಗೆ ಸುಮಾರು 1,500 ಜನರೊಂದಿಗೆ ಶಿವಮೊಗ್ಗದಿಂದ ಏಕಕಾಲಕ್ಕೆ ಅಯೋಧ್ಯೆ ಮತ್ತು ಕಾಶಿಗೆ ಪ್ರವಾಸ ಕೈಗೊಳ್ಳಲಿದ್ದೇವೆ ಎಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಮಹಲಿಂಗಯ್ಯ ಶಾಸ್ತ್ರಿ ತಿಳಿಸಿದರು. ನವೆಂಬರ್ 23ರಂದು ಶಿವಮೊಗ್ಗದಿಂದ ರೈಲು ಪ್ರಯಾಣ ಕೈಗೊಳ್ಳಲಿದ್ದು ಕೇಂದ್ರ ಸರ್ಕಾರದೊಂದಿಗೆ ಮಾತನಾಡಿ ವಿಶೇಷ ರೈಲು ಸೇವೆ ಮಾಡಲಾಗಿದೆ ಎಂದು ತಿಳಿಸಿದರು. 1,500 ಜನಕ್ಕೂ ರೈಲಿನಲ್ಲಿ ಊಟೋಪಚಾರದ ವ್ಯವಸ್ಥೆ ಮಾಡಲಾಗಿದ್ದು ಪ್ರವಾಸಕ್ಕೆ ಎಲ್ಲಾ ರೀತಿಯ ತಯಾರಿ ಮಾಡಿದ್ದೇವೆ ಎಂದು ತಿಳಿಸಿದರು. ಸುಮಾರು 48 ಗಂಟೆಗಳ ಪ್ರಯಾಣ ಇದಾಗಿದ್ದು ನವೆಂಬರ್ 25ರಂದು ಅಯೋಧ್ಯೆ ತಲುಪಲಿದ್ದೇವೆ ಎಂದು ತಿಳಿಸಿದರು. ನಂತರ ಕಾಶಿ ವಿಶ್ವನಾಥನ ದರ್ಶನ ಮಾಡಲಿದ್ದೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡರು. ಕಾರ್ಯದಲ್ಲಿ ನಮ್ಮ ರಾಷ್ಟ್ರಭಕ್ತ ಈ ದಿನ ತೊಡಗಿದೆ. ಏನಪ್ಪಾ ಅಂತಂದರೆ ಪವಿತ್ರವಾಗಿರ್ತಕ್ಕಂಥ ಕಾಶಿ ಮತ್ತು ಅಯೋಧ್ಯೆಯ ಪ್ರವಾಸವನ್ನು ನಮ್ಮ ರಾಷ್ಟ್ರಭಕ್ತದ ರಾಷ್ಟ್ರೀಯ ಅಧ್ಯಕ್ಷರು ಪ್ರಮುಖರಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಈಶ್ವರಪ್ಪನವರು ಮತ್ತು ಕೆ ಇ ಕಾಂತೇಶ್ ಅವರು ಹಮ್ಮಿಕೊಂಡಿದ್ದಾರೆ. ಆ ಕಾಶಿ ಯಾತ್ರೆ ಮತ್ತು ಅಯೋಧ್ಯೆ ಯಾತ್ರೆಯ ಸ್ವಲ್ಪ ವಿವರವನ್ನು ತಮ್ಮ ಜೊತೆಗೆ ಹಂಚ್ಕೋಬೇಕು ಅಂಥೇಳಿ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಶಿವಮೊಗ್ಗ ನಗರದಲ್ಲಿ ನನ್ನ ವೈಯಕ್ತಿಕವಾಗಿ ನಾನು ಯಾತ್ರೆಗಳನ್ನು ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಬಡ ಮತ್ತು ಮಧ್ಯಮ ವರ್ಗದವರು ನಾವು ಅಯೋಧ್ಯೆಯ ಶ್ರೀ ಪ್ರಭು ರಾಮಚಂದ್ರ ಶ್ರೀರಾಮನ ದರ್ಶನವನ್ನು ಮಾಡಬೇಕು ಅಂಥೇಳಿ ಬಹಳ ಜನ ಅಪೇಕ್ಷೆ ಮತ್ತು ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಬಹಳ ಜನದ ಅಪೇಕ್ಷೆ. ಯಾಕಂದರೆ ಮೋದಿಯವರು ಕಾರಿಡಾರನ್ನು ಸಹ ಮಾಡಿದರು, ಅಯೋಧ್ಯೆ ರಾಮ ಮಂದಿರವನ್ನು ಸಹ ಉದ್ಘಾಟನೆ ಮಾಡಿದರು. ಅದನ್ನು ನೋಡ್ಬೇಕಂತೇಳಿ ಹೆಚ್ಚಿನ ಜನ ಅಪೇಕ್ಷೆ ಬರ್ತಾ ಇತ್ತು. ಅದಕ್ಕೆ ಹೇಳಿದೆ, ನಮ್ಮ ತರಕ್ಕೆ ಬಂದರೆ ಹಣ ಭಾಳ ಜಾಸ್ತಿ ಆಗುತ್ತೆ, ಆದರೆ ಆ ಶಕ್ತಿ ಅವರಲ್ಲಿ ಕೊಡುವಂಥ ಶಕ್ತಿ ಇರೋದಿಲ್ಲ. ಅದಕ್ಕೆ ನಾವು ಸನ್ಮಾನ್ಯ ಕೆ ಈಶ್ವರಪ್ಪ ಸಾಹೇಬ್ರ ತಲೆ ಮತ್ತು ಕೆ ಇ ಕಾಂತೇಶ್ ಅವ್ರ ತಲೆ ಚರ್ಚೆ ಮಾಡಿದ್ದೀವಿ. ಈ ರೀತಿ ಸಾಕಷ್ಟು ಜನ ಶಿವಮೊಗ್ಗದಿಂದ ಈ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ಬೇಕಂತೇಳಿ ಅಪೇಕ್ಷೆ ಪಡ್ತಾ ಇದ್ದಾರೆ. ತಾವು ಸಹ ಈ ಧಾರ್ಮಿಕದ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸಿರ್ತಕ್ಕಂಥವ್ರಾಗಿರ್ತೀರಿ ಮತ್ತು ತಮಿಳುನಾಡು ಮತ್ತು ಅಮ್ಮನವರ ದರ್ಶನಕ್ಕೆ ತಾವೆಲ್ಲ ಪ್ರತಿ ವರ್ಷವೂ ಸಹ 5,000 10,000 ಜನಗಳನ್ನು ತಾವು ಕಳಿಸಿಕೊಡ್ತಾ ಇದ್ದೀರಿ. ಈ ಕಾಶಿ ಯಾತ್ರೆಯನ್ನು ಓಂ ಶಕ್ತಿಗೆ ಕಾಶಿ ಯಾತ್ರೆಯನ್ನು ಮಾಡಿಸಿದ್ದಾದರೆ ಅಯೋಧ್ಯೆಯನ್ನು ಮಾಡಿಸಿದರೆ ತಮಗೂ ಸಹ ಪುಣ್ಯ ಬರುತ್ತೆ. ಸಾಕಷ್ಟು ಜನ ಬಡವರು ಈ ರೀತಿಯಾಗಿ ಹೊರಟಿದ್ದಾರೆ ಅಂತೇಳಿ ಚರ್ಚೆ ಮಾಡಿದಾಗ ಇಲ್ಲ, ಇದರ ಬಗ್ಗೆ ಏನಾದ್ರು ಒಂದು ಆಲೋಚನೆ ಮಾಡೋಣ, ಹೊರಡಿಸೋಣ ಅಂತೇಳಿ ಒಂದು ತೀರ್ಮಾನವನ್ನು ಕೈಗೊಂಡಂಥ ಸಂದರ್ಭ ಹೊರಡಬೇಕು ಅಂತೇಳಿ ಒಂದು ಅನೌನ್ಸನ್ನು ಮಾಡಿದ್ವಿ. ಇಲ್ಲ, ನೀವು ಯಾರ್ಯಾರು ಕಾಶಿ ಯಾತ್ರೆಗೆ ಬರೋರಿದ್ದೀರಿ ಬನ್ನಿ, ಹೆಸರನ್ನು ಕೊಡಿ ಅಂತೇಳಿ ಕೊಟ್ಟಾಯಿತು. 1,500 ಜನ ನಮಗೆ ಕಾಶಿ ಯಾತ್ರೆಗೆ ಹೆಸರನ್ನು ನೋಂದಾಯಿಸ್ಕೊಂಡ್ರು. ಅದಕ್ಕೆ ತಕ್ಕಂತೆ ವ್ಯವಸ್ಥೆಗಳನ್ನು ಮಾಡೋದು ನಮಗೆ ಭಾಳ ಕಷ್ಟ ಆಯಿತು. ಶಿವಮೊಗ್ಗದಿಂದ ಒಂದು ಸ್ಪೆಷಲ್ ರೈಲನ್ನು ಬಿಡಿಸ್ಬೇಕಾದಂಥ ವ್ಯವಸ್ಥೆಯನ್ನು ಬಂತು. ಕೇಂದ್ರದ ಜೊತೆಗೆ ಮಾತಾಡಿ ಮತ್ತೆ ಒಂದು ಸ್ಪೆಷಲ್ ರೈಲು ಶಿವಮೊಗ್ಗದಿಂದನೇ ಹೊರಡುವಂಥ ವ್ಯವಸ್ಥೆಯನ್ನು ಸಹ ಮಾಡಿದ್ವಿ. ಯಾವಾಗ 1,500 ಜನ ಕಾಶಿಗೆ ಹೊರಟಾರಂತ ಗೊತ್ತಾಯಿತು ಧಾರ್ಮಿಕ ಕ್ಷೇತ್ರಕ್ಕೆ, ಮತ್ತೆ ಇನ್ನೂ 1,000-3,000 ಜನಗಂಟಲೆ ಇನ್ನೂ ಬರ್ತಾ ಇದ್ದಾರೆ. ಇಲ್ಲ, ನಮ್ಮನ್ನು ಕಾಶಿ ಯಾತ್ರೆ ಮಾಡಿಸಿ, ನಮಗೂ ಸಹ ಅಯೋಧ್ಯೆಯ ಪ್ರಭು ರಾಮಚಂದ್ರ ದರ್ಶನವನ್ನು ಮಾಡಿಸಿ ಅಂತೇಳಿ ಹೆಚ್ಚೆಚ್ಚು ಜನ ಈ ಕಾಶಿಗೆ ಹೊರಟಿರ್ತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ಕಾಣ್ತಾ ಇದ್ದೀವಿ. ಹಾಗೆ 1,500ಗೆ ನಾವು ಲಿಮಿಟನ್ನು ಮಾಡಿ ಈ ಸತಿ ಮೊದಲನೇ ಹಂತದಲ್ಲಿ ಕಾಶಿ ಯಾತ್ರೆ ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರ ದರ್ಶನವನ್ನು ಮಾಡೋಣ ಅಂತೇಳಿ ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಸಹ ಮಾಡ್ಕೊಂಡಿದ್ದೀವಿ. ಇದೇ ತಿಂಗಳು 23ನೇ ತಾರೀಕು ಬೆಳಗಿನ ಜಾವ 5:30 ಶಿವಮೊಗ್ಗದಿಂದ ರೈಲು ಹೊರಡಲಿದೆ. ಆ ರೈಲಿಗೆ ವಿಶೇಷವಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಹರಗುರು ಚರಮೂರ್ತಿಗಳು ಮತ್ತು ಮುತ್ಸರ್ಜಿಗಳು ಮುಖಂಡರುಗಳು ಸಹ ಬಂದು ಶುಭವನ್ನು ಕೋರಿ ಪೂಜೆ ಮುಖಾಂತರ ಆ ರೈಲನ್ನು ಇಲ್ಲಿಂದ ಸಹ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿಂದ ರೈಲು ಹೊರಟಿತ್ತು ಅಂದ್ರೆ ಸುಮಾರು 48 ಗಂಟೆಗಳ ಕಾಲ ಆ ರೈಲು ಇಲ್ಲಿಂದ ಸಹ ಹೋಗಿ ತಲುಪಲಿಕ್ಕೆ ಅಯೋಧ್ಯೆಯನ್ನು ತಲುಪುತ್ತೆ. 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಹೋಗಿ ಅಯೋಧ್ಯೆಯನ್ನು ರೈಲು ತಲುಪ್ತಾ ಇದೆ. ಹೋಗಿ ಅಯೋಧ್ಯೆ ತಲುಪಿದ ತಕ್ಷಣ ವಿಶೇಷವಾಗಿ ಹೇಳಬೇಕು ಅಂತಂದರೆ ರೈಲಿನಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಊಟ ಮತ್ತು ಅವ್ರಿಗೆ ನೀರು, ಉಳಿಲಿಕ್ಕೆ ಸ್ಲೀಪರ್ ದರ್ಜೆ ರೈಲು, ಈ ಎಲ್ಲ ಅತ್ಯುತ್ತಮವಾದ ವ್ಯವಸ್ಥೆಗಳನ್ನು ಸಹ ನಾವು ಮಾಡ್ಕೊಂಡಿದ್ದೀವಿ. 25ನೇ ತಾರೀಕು 11 ಗಂಟೆಗೆ ನಾವು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ಇಳಿದ ತಕ್ಷಣ ಅಲ್ಲೆಲ್ಲ ವ್ಯವಸ್ಥೆಗಳನ್ನು ಆ ಸಿಟಿಯಲ್ಲಿ ಹೋಗ್ತಾ ಭಾಳ ಕಂಜೆಸ್ಟೆಡ್ ಇರ್ತಕ್ಕಂಥ ಸಿಟಿ ಅದು ಭಾಳ. ಆ ಅಯೋಧ್ಯೆ ಒಳಗಡೆ ಹೋಗಲಿಕ್ಕೆ ಮೊನ್ನೆ ನಾವು ಮತ್ತು ಸಾಹೇಬರು ಮತ್ತು ಕಾಂತೇಶ್ ಅವರು ಎಲ್ಲ ಹೋಗಿ ಅಲ್ಲಿ ಎಲ್ಲ ಏನೇನು ವ್ಯವಸ್ಥೆಗಳು ಬೇಕು ಅಂತೇಳಿ ಖುದ್ದಾಗಿ ಹೋಗಿ ಸಾಹೇಬರು ಸಹ ಆ ಸ್ಥಳವನ್ನು ಪರಿಶೀಲನೆ ಮಾಡಿ ಎಲ್ಲಿ ಬಂದರೆ ಯಾವ ರೀತಿ ಕರ್ಕೊಂಡು ಹೋಗಬೇಕು ಎಲ್ಲವನ್ನು ತೋರಿಸ್ಬೇಕು ಹೇಗೆ ಅಂತೇಳಿ ಅದನ್ನು ಆಲೋಚನೆ ಮಾಡಿ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಅಯೋಧ್ಯೆಗೆ ಹೋದ ತಕ್ಷಣ ಅಲ್ಲಿ ಮೊದಲು ಶ್ರೀ ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಿಸ್ತಾ ಇದ್ದೀವಿ. ತದನಂತರದಲ್ಲಿ ಹನುಮಾನ್ ಗದೆಯನ್ನು ದರ್ಶನ ಮಾಡಿಸ್ತಾ ಇದ್ದೀವಿ. ಅದನಂತರದಲ್ಲಿ ಸರಾಯಿ ನದಿಗೆ ತಾವು ಕರ್ಕೊಂಡೋಗಿ ಅವರಿಗೆ ಪವಿತ್ರ ಸ್ನಾನವನ್ನು ಮಾಡಿಸಿ ಅಲ್ಲಿಂದ ಮತ್ತೆ ರೈಲು ಮುಖಾಂತರ ಅವರಿಗೆ ಕಾಶಿಯನ್ನು ಕರ್ಕೊಂಡು ಹೋಗ್ತಾ ಇದ್ವಿ. 26ನೇ ತಾರೀಕು ಕಾಶಿಯಲ್ಲಿ ನಾವೆಲ್ಲ ತಲುಪ್ತಾ ಇದ್ದೀವಿ. ಹೋದ ತಕ್ಷಣವೇ ಅಲ್ಲಿ ಕಾಶಿಯ ಜಗದ್ಗುರುಗಳು ಅವತ್ತಿನ ದಿವಸ ನಮಗೆ ಉಪಸ್ಥಿತಿ ದಿವ್ಯ ಸಾನ್ನಿಧ್ಯವನ್ನು ಕೊಡ್ತಾ ಇದ್ದಾರೆ. ಕಾಶಿ ಜಗದ್ಗುರುಗಳ ಸಮ್ಮುಖದಲ್ಲಿ